ನಮಸ್ಕಾರ ಸ್ನೇಹಿತರೆ, ವಿಕ್ರಾಂತ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಒಂದೇ ಮಸಾಲೆಯಲ್ಲಿ ಎರಡು ರೀತಿ ಪಕೋಡವನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಸಪೋರ್ಟ್ ಮಾಡ್ತಾ ಇರಿ. ಅಲ್ಲಿಗೆ ಈರುಳ್ಳಿ ಪಕೋಡವನ್ನು ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಇವಾಗ ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕತ್ತರಿಸ್ಕೊಂಡು ಚೆನ್ನಾಗಿ ಹೀಗೆ ಬಿಡಿಸಿಟ್ಕೋಬೇಕು. ಚೆನ್ನಾಗಿ ಉದುರಾಗಿ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಸ್ನೇಹಿತರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸೈಡಿಗೆ ಇಟ್ಬಿಡಿ. ಈಗ ಇನ್ನೊಂದು ಬೌಲಲ್ಲಿ ಆಲೂಗಡ್ಡೆನ ಸಿಪ್ಪೆ ತೆಗೆದು ತುರಿದು ಚೆನ್ನಾಗಿ ತೊಳ್ಕೊಂಡು ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಒಂದು 10 ನಿಮಿಷ ನೆನೆಯಕ್ಕೆ ಇಟ್ಬಿಡಿ. ಪಕೋಡ ಮಿಕ್ಸ್ಗೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಅಚ್ಚ ಖಾರದ ಪುಡಿ, ಜೀರಿಗೆ ಹಾಗೆ ಓಂಕಾಳು ಮತ್ತು ಉಪ್ಪನ್ನು ತಗೊಳ್ಬೇಕು. ಇಲ್ಲಿ ಮಸಾಲೆ ಮಿಕ್ಸ್ ಮಾಡೋಕ್ಕಿಂತ ಮುಂಚೆನೇ ಎಣ್ಣೆನ ಕಾಯಕ್ಕೆ ಇಟ್ಬಿಡಿ. ಇವಾಗ ಈರುಳ್ಳಿ ಚೆನ್ನಾಗಿ ನೀರು ಬಿಟ್ಟಿದೆ. ಈಗ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಬೇಕು, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು, ಹಾಗೆ ಓಂಕಾಳನ್ನು ಚೆನ್ನಾಗಿ ಕೈಯಲ್ಲಿ ತೀಡಿ ಅದನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೆ ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಮಿಕ್ಸ್ ಮಾಡ್ಕೋವಾಗ ಉದುರಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ನನಗೆ ಚೂರು ಹಿಟ್ಟು ಕಡಿಮೆ ಅನಿಸಿದ್ರಿಂದ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಕಮ್ಮಿ ಆದರೆ ಕಡಲೆ ಹಿಟ್ಟನ್ನು ಮಾತ್ರ ಬಳಸಿ, ಅಕ್ಕಿ ಹಿಟ್ಟನ್ನು ಮೊದಲಿಗೆ ಹಾಕ್ಕೊಂಡಿರ್ತೀವಲ್ಲ ಅಷ್ಟೇ ಸಾಕು. ಇಲ್ಲಿ ಹಿಟ್ಟು ಕಡಿಮೆ ಪ್ರಮಾಣ ಇರಬೇಕು, ಈರುಳ್ಳಿ ಜಾಸ್ತಿ ಪ್ರಮಾಣ ಇರಬೇಕು, ಮತ್ತು ಒಂದು ಸ್ವಲ್ಪನೂ ನೀರು ಯೂಸ್ ಮಾಡಬಾರ್ದು. ಇವಾಗ ಪಕೋಡ ಮಿಕ್ಸ್ ರೆಡಿಯಾಗಿದೆ. ಇಲ್ಲಿ ಚೆನ್ನಾಗಿ ಎಣ್ಣೆ ಬಿಸಿ ಆದ ನಂತರ ಮೀಡಿಯಂ ಫ್ಲೇಮ್ನಲ್ಲಿ ಗ್ಯಾಸ್ನ ಇಟ್ಕೊಂಡು ಉದುರಾಗಿ ಪಕೋಡ ಮಿಕ್ಸ್ನ ನಾವು ಎಣ್ಣೆಯಲ್ಲಿ ಬಿಡಬೇಕು. ಈಗ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಪಕೋಡನ ಫ್ರೈ ಮಾಡಬೇಕು. ಇಲ್ಲಿ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಡೇ ನಂತರ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಸ್ನೇಹಿತರೆ, ಇಲ್ಲ ಅಂದರೆ ನೀರು ಬಿಟ್ಬಿಡತ್ತೆ. ಆವಾಗ ನಾವು ಇನ್ನೊಂದು ಚೂರು ಹಿಟ್ಟನ್ನು ಹಾಕಬೇಕಾಗತ್ತೆ. ಈಗ ಪಕೋಡ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡೋಣ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಅಷ್ಟೇ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ನೆಕ್ಸ್ಟು ಆಲೂಗಡ್ಡೆ ಪಕೋಡನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇವಾಗ ಉಪ್ಪಿನಲ್ಲಿ ಹಾಕಿದ ಆಲೂಗಡ್ಡೆ ಚೆನ್ನಾಗಿ ನೀರು ಬಿಟ್ಟಿದೆ. ಆವಾಗಲೇ ಹಾಕಿರೋ ಎಲ್ಲ ಮಸಾಲೆಗಳನ್ನೇ ಇವಾಗಲೂ ನಾನು ಯೂಸ್ ಮಾಡ್ತಾ ಇರೋದು. ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಬೇಕು, ನಂತರ ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೆ ಅಜ್ವಾನನ್ನು ಅಥವಾ ಓಂಕಾಳನ್ನು ಚೆನ್ನಾಗಿ ಕೈಯಲ್ಲಿ ತೀಡ್ಕೊಂಡು ಹಾಕೋಬೇಕು. ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಉದುರಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಹಿಟ್ಟು ಕಮ್ಮಿ ಅನಿಸಿದ್ರೆ ಕಡಲೆ ಹಿಟ್ಟನ್ನು ಮಾತ್ರ ಬಳಸಬೇಕು, ಅಕ್ಕಿ ಹಿಟ್ಟು ಸ್ವಲ್ಪನೇ ಹಾಕಿದರೆ ಸಾಕು. ಇವಾಗ ಆಲೂಗಡ್ಡೆ ಪಕೋಡ ಮಾಡೋಕ್ಕೆ ಮಿಕ್ಸ್ ಕೂಡ ರೆಡಿಯಾಗಿದೆ. ಈಗ ಕಾದ ಎಣ್ಣೆಯಲ್ಲಿ ಚೆನ್ನಾಗಿ ಉದುರಾಗಿ ನಾವು ಇದನ್ನು ಸ್ವಲ್ಪ ತಿಳುವಾಗಿ ಬಿಡಬೇಕಾಗತ್ತೆ. ತೀರಾ ದಪ್ಪನಾಗಿ ಬಿಟ್ಟರೆ ಒಳಗಡೆ ಎಲ್ಲ ಹಿಟ್ಟು ಹಾಗೆ ಉಳಿದಿರುತ್ತೆ, ಬೆಂದಿರಲ್ಲ, ಚೆನ್ನಾಗಿ ಫ್ರೈ ಆಗಿರಲ್ಲ. ಪಕೋಡ ಎಣ್ಣೆಗೆ ಹಾಕಿದ ನಂತರ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡೋಣ. ಇವಾಗ ಆಲೂಗಡ್ಡೆ ಪಕೋಡ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಅಷ್ಟೇ ರುಚಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ಪಕೋಡ ಜೊತೆ ಟೀ ಇದ್ದರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.